ಕುತೂಹಲ ಹೆರಳಿಸಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಕೊಡ್ತಾ ಇರುವಂತಹ ಡಿನ್ನರ್ ಪಾರ್ಟಿ. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೀತಾ ಇದೆ. ಬೆಳಗಾವಿಯ ಕುವೆಂಪು ನಗರದಲ್ಲಿರುವಂತಹ ಸಚಿವರ ನಿವಾಸದಲ್ಲಿ ಡಿನ್ನರ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಸಚಿವ ಪರಂ ಮತ್ತು ಹಲವು ನಾಯಕರುಗಳು ಡಿನ್ನರ್ನಲ್ಲಿ ಭಾಗಿಯಾಗಿದ್ದಾರೆ. ಒಟ್ಟು 15ಕ್ಕೂ ಹೆಚ್ಚು ಜನ ನಾಯಕರುಗಳು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಬರ್ತಾ ಇರುವಂತಹ ದೃಶ್ಯಾವಳಿಗಳು. ಒಂದೇ ಕಾರ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ. ಈ ಮನೆ ನೋಡ್ತಾ ಇದ್ರಲ್ಲ, ಇದು ಸತೀಶ್ ಜಾರಕಿಹೊಳಿ ಅವರ ನಿವಾಸ. ಬೆಳಗಾವಿಯಲ್ಲಿರುವಂತಹ ಕುವೆಂಪು ನಗರದಲ್ಲಿರುವಂತಹ ಸಚಿವರ ನಿವಾಸ. ಈ ನಿವಾಸಕ್ಕೆ ಈಗಾಗಲೇ ಕೆಲ ಸಚಿವರುಗಳು, ಶಾಸಕರುಗಳು, ಸ್ವತಃ ಸಿಎಂ ಸಿದ್ದರಾಮಯ್ಯ, ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರರಾಗಿರುವಂತಹ ಪೊನ್ನಣ್ಣ ಅವರು ಬರ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಇನ್ನು ಈ ಸಭೆಗೆ 30 ರಿಂದ 35 ಶಾಸಕರಿಗೆ ಮತ್ತು ಸಚಿವರುಗಳಿಗೆ ಆಹ್ವಾನವನ್ನು ನೀಡಲಾಗಿತ್ತು. ಅದರಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಆಹ್ವಾನವಿತ್ತು. ಈಗ ಸಿಎಂ ಸಿದ್ದರಾಮಯ್ಯನವರು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಸದ್ಯ ಬೆಳಗಾವಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂದರೆ, ಈಗ ಯಾವಾಗ ಅಧಿವೇಶನ ಶುರುವಾಗಿದೆ ಅಲ್ಲ, ಅಧಿವೇಶನ ಶುರುವಾದಾಗಿಂದನೂ ಸಹ ಬರೀ ಡಿನ್ನರ್ ಪಾಲಿಟಿಕ್ಸ್, ಡಿನ್ನರ್ ಮೀಟಿಂಗ್. ಅಲ್ಲಿ ಸಚಿವ ಮಹಾದೇವಪ್ಪ ಅವರು ಸಹ ಸಿದ್ದರಾಮಯ್ಯನವ್ರ ಜೊತೆಗಿದ್ದಾರೆ. ಇನ್ನೊಂದು ಕಡೆಗೆ ಸುಧಾಕರ್ ಇದ್ದಾರೆ. ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಯಾವಾಗ ನಿವಾಸಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರ ಅವ್ರನ್ನ ಸ್ವಾಗತಿಸುವಂತಹ ಕೆಲಸವನ್ನ ಮಾಡ್ತಾರೆ ರಾಹುಲ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಹರೀಶ್ ಕೊಡ್ತಾರೆ. ಹರೀಶ್, ಬೆಳಗಾವಿಯಲ್ಲಿ ಯಾವಾಗ ಸೆಷನ್ ಶುರುವಾಗಿದೆ ಆವಾಗಿಂದನೂ ಸಹ ಒಂದಿಲ್ಲ ಒಂದು ಡಿನ್ನರ್ ಮೀಟಿಂಗ್ಗಳಿರ್ತವೆ. ಇವತ್ತು ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಡಿನ್ನರ್ ಮೀಟಿಂಗ್ ಇದು. ಏನು ಕೌತುಕ ಇದೆ ಇದರಲ್ಲಿ ಅಂತ? ಜಗದೀಶ್, ಬಹಳ ಮುಖ್ಯವಾಗಿರುವಂತದ್ದು, ಬೆಳಗಾವಿ ಅಧಿವೇಶನ ಆರಂಭದ ದಿನದಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ಗೆ ದೊಡ್ಡ ಸುದ್ದಿಯಾಗಿ ಕೂಡ ಕೇಳಿಸ್ತಾ ಇರುವಂತದ್ದು. ಸೊ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರೆ, ಮಗದೊಂದ್ ಕಡೆ ಸಚಿವರು ಒಂದಲ್ಲ ಒಂದು ರೀತಿಯಲ್ಲಿ ಕೂಡ ಡಿನ್ನರ್ ಮೀಟಿಂಗ್ ಅನ್ನ ನಡೆಸ್ತಾ ಇದ್ರು. ಇದೀಗ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಈಗ ಆಯೋಜಿಸಲಾಗಿದೆ. ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಸಚಿವರು, ಶಾಸಕರು ಕೂಡ ಈ ಒಂದು ಡಿನ್ನರ್ ಮೀಟಿಂಗ್ ಅಲ್ಲಿ ಆಗಮಿಸಿದ್ದಾರೆ. ಸೊ ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಂಥದ್ದು. ಅಧಿವೇಶನದ ನಂತರ ದೆಹಲಿಗೆ ತೆರಳುತ್ತಾರೆ ಸಿಎಂ ಡಿಸಿಎಂ ಅನ್ನುವಂಥ ಚರ್ಚೆಗಳು ನಡೀತಿವೆ. ಇದರ ಹೊತ್ತಲ್ಲೇ ಈಗ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಿಎಂ ಆದಿಯಾಗಿ ಸಚಿವರು ಎಲ್ಲರೂ ಕೂಡ ಸೇರಿರುವಂತದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೊ ಒಂದು ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡು ನೇರವಾಗಿ ಆಗಮಿಸ್ತಾರೆ. ಅದ್ರ ಜೊತೆ ಮಹಾದೇವಪ್ಪ ಮತ್ತು ಸಿಎಂ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಸೇರಿದಂತೆ ಹಲವರು ಕೂಡ ಒಟ್ಟಿಗೆ ಆಗಮಿಸ್ತಾರೆ. ಜೊತೆಗೆ ಪೊನ್ನಣ್ಣ ಸೇರಿದಂತೆ ಹಲ ಶಾಸಕರು ಕೂಡ ಈ ಒಂದು ಸಭೆಗೆ ಡಿನ್ನರ್ ಮೀಟಿಂಗ್ಗೆ ಆಗಮಿಸಿದ್ದಾರೆ. ಇದು ಡಿನ್ನರ್ ನೆಪದಲ್ಲಿ ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ಒಂದಷ್ಟು ಮಹತ್ವದ ವಿಚಾರಗಳನ್ನ ಕೂಡ ಚರ್ಚೆ ನಡೆಸ್ತಾರೆ ಅಂತ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿರುವಂಥದ್ದು. ಈಗಾಗಲೇ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ತಿಕ್ಕಾಟ ತಾರಕಕ್ಕೇರಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ಬುಲಾವ್ಗಾಗಿ ಎದುರು ನೋಡ್ತಿದ್ದಾರೆ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ. ಹಾಗಾಗಿ ಈ ಹೊತ್ತಿನಲ್ಲೇ ಕೂಡ ನಾಳೆ ಅಧಿವೇಶನಕ್ಕೆ ತೆರೆ ಹೊಡೆಯುತ್ತಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಡಿನ್ನರ್ ಮೀಟಿಂಗ್ ಎಲ್ಲ ಹಾಜರಾಗಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಜಗದೀಶ್, ಹರೀಶ್, ಡಿನ್ನರ್ ಮೀಟಿಂಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಆಹ್ವಾನ ಇದೆ ಅಂತ ಗೊತ್ತಾಗ್ತಾ ಇದೆ. ಅದೇ ಅವರು ಬರುವಂತಹ ಲಕ್ಷಣಗಳು ಇದಾವ ಅಥವಾ ಇಲ್ವಾ? ಡಿನ್ನರ್ ಮೀಟಿಂಗ್ ಅವರಿಗೆ ಆಹ್ವಾನ ಇದೆನಾ ಇಲ್ವಾ? ಜಗದೀಶ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಹ್ವಾನ ಕೊಟ್ಟಿದ್ದು ಕೂಡ ಅವರು ಔಟ್ ಆಫ್ ಸ್ಟೇಷನ್ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಹಾಗಾಗಿ ಅವರು ಇಂದಿನ ಡಿನ್ನರ್ ಮೀಟಿಂಗ್ಗೆ ಹಾಜರಾಗೋದು ಬಹುತೇಕ ಅನುಮಾನ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ಸಚಿವರು, ಶಾಸಕರಷ್ಟೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಏನ್ ಚರ್ಚೆ ಆಗುತ್ತೆ, ನಾಯಕತ್ವ ವಿಚಾರವಾಗಿ ಏನೆಲ್ಲ ಮಾಹಿತಿಗಳು ಕೂಡ ಲಭ್ಯ ಆಗುತ್ತೆ ಅನ್ನುವಂಥ ಕೂಡ ಕುತೂಹಲ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಜಗದೀಶ್, ಹರೀಶ್, ಈಗ ಒಟ್ಟನೆ 4ನೇಯ ಡಿನ್ನರ್ ಮೀಟಿಂಗ್ ಇದು ಸತೀಶ್ ಜಾರಕಿಹೊಳಿ ಕರೀತಾ ಇರುವಂತದ್ದು. ಬೆಳಗಾವಿ ಸೆಷನ್ ಆರಂಭ ಆದಾಗಿಂದ ಒಂದ್ ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿರ್ತಕ್ಕಂತಹ ನಾಯಕರುಗಳು ತಮ್ಮದೇ ಅಂತಹ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸಿಎಂ ಬಣದ ಶಾಸಕರಿಗೆ ಆಹ್ವಾನವನ್ನು ಕೊಡಲಾಗಿದೆ. ಇವತ್ತಿನ ಸಭೆಗೆ ಅಂದ್ರೆ ಇವತ್ತಿನ ಔತಣಕೂಟಕ್ಕೆ ಎಷ್ಟು ಜನರಿಗೆ ಆಹ್ವಾನವನ್ನು ಕೊಡಲಾಗಿದೆ? ಅದರಲ್ಲೂ ಪ್ರಮುಖವಾಗಿ ಈ ದ್ವಂದ್ವ ನೀತಿಯಲ್ಲಿರುವಂತವರು
ಅಂದ್ರೆ ಒಂದ್ ಕಡೆಗೆ ಸಿಎಂ ಸಿದ್ದರಾಮಯ್ಯನ ಪರವಾಗಿ, ಇನ್ನೊಂದು ಕಡೆಗೆ DCM DK ಶಿವಕುಮಾರ್ ಅವರ ಪರವಾಗಿ ಇಲ್ಲದೆ ಇರುವಂತಹ ತಟಸ್ಥ ನಾಯಕರುಗಳಿಗೆ ಆಹ್ವಾನವನ್ನು ಕೊಡಲಾಗಿದೆ ಇವತ್ತಿನ ಮೀಟಿಂಗಿಗೆ ಅಂತ. ಜಗದೀಶ್, ಬಹುತೇಕ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗಕ್ಕೆ ಆಹ್ವಾನ ಕೊಡಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರುವಂತದ್ದು. ಸುಮಾರು 35ಕ್ಕೂ ಹೆಚ್ಚು ಮಂದಿಗೆ ಈಗ ಡಿನ್ನರ್ ಮೀಟಿಂಗ್ಗೆ ಆಹ್ವಾನ ಕೊಡಲಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಯಾಕಂದ್ರೆ ಅಧಿವೇಶನ ಆರಂಭದ ದಿನದಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು 3 ಬಾರಿ ಈಗ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜಿಸಿದ್ದಾರೆ. ಇದು 4ನೇ ಬಾರಿ ಡಿನ್ನರ್ ಮೀಟಿಂಗ್ ಅನ್ನ ನಡೆಸ್ತಾ ಇರುವಂತದ್ದು. ಒಂದ್ ಕಡೆ DCM DK ಶಿವಕುಮಾರ್ ಡಿನ್ನರ್ ಮೀಟಿಂಗ್ ನಡೆಸ್ತಾರೆ, ಮಗದೊಂದ್ ಕಡೆ ದಿನೇಶ್ ಗುಂಡೂರಾವ್ ಕೂಡ ಪ್ರತ್ಯೇಕವಾಗಿ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜಿಸಿದ್ರು. ಇದೀಗ ಸತೀಶ್ ಜಾರಕಿಹೊಳಿ ಅವರು 4ನೇ ಬಾರಿ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜಿಸಿದ್ದಾರೆ. ಅದು ಕೂಡ ನಾಳೆ ಕಲಾಪ ಅಧಿವೇಶನಕ್ಕೆ ತೆರೆ ಬೀಳುತ್ತಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ರಮುಖವಾಗಿ ಆಹ್ವಾನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ಬಹುತೇಕ ಸಚಿವರು, ಶಾಸಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಹಾಗಾದ್ರೆ ಸಭೆಯಲ್ಲಿ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಆದ್ರೆ ಮುಂದಿನ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಹತ್ವದ ನಿರ್ಧಾರ ಕೈಗೊಳ್ತಾರೆ ಅಥವಾ ಯಾವ ರೀತಿಯ ಲೆಕ್ಕಾಚಾರದಲ್ಲಿ ಈಗ ಡಿನ್ನರ್ ಮೀಟಿಂಗ್ ಅನ್ನು ನಡೆಸ್ತಾರೆ, ಏನೆಲ್ಲ ಮಾತುಕತೆಗಳಾಗಬಹುದು, ಮತ್ತೆ ಸಚಿವ ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನೆಲ್ಲ ಸಲಹೆಗಳು ಕೊಡಬಹುದು, ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಅಭಿಪ್ರಾಯವನ್ನು ಇದುವರೆಗೂ ಕೂಡ ಯಾರ ಮುಂದೆ ವ್ಯಕ್ತಪಡಿಸ್ತಾ ಇಲ್ಲ ಅನ್ನುವಂತ ಮಾತುಗಳು ಕೇಳಿಬರ್ತದೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಏನಾದ್ರೂ ಅಭಿಪ್ರಾಯಗಳನ್ನ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವ್ಯಕ್ತಪಡಿಸ್ತಾರ ಅನ್ನುವಂತ ಕುತೂಹಲ ಕೂಡ ಕೇಳಿ ಬರ್ತಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.